ನಮಸ್ತೆ ಸ್ನೇಹಿತರೆ, ನಾನು ದಿನೇಶ್ ಕುಕ್ಕಡ, ಕೃಷಿ ಖುಷಿ ಚಾನಲ್ ಹೊಸ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಎಷ್ಟು ಚೆನ್ನಾಗಿ ಹಿಂಗಾರವೆಲ್ಲ ಪರಾಗಸ್ಪರ್ಶ ಯಶಸ್ವಿಯಾಗಿ ಎಳೆ ಅಡಿಕೆ ಕಾಯಿಗಳು ಬೆಳವಣಿಗೆ ಆಗ್ತಾಯಿದೆ ಅಂತ ನೋಡಿ ಅಲ್ವಾ. ಆದರೆ ಮುಂದೆ ಬರ್ತಾ ಇರೋದು ಮಳೆಗಾಲ. ಈ ಮಳೆಗಾಲ ಅಡಿಕೆ ಕೃಷಿಕರಿಗಂತೂ ಕಠಿಣ ಸಮಯ ಅಂತ ಹೇಳ್ಬೋದು. ಅಡಿಕೆಗೆ ಬರುವ ಎಲ್ಲ ರೋಗಗಳು ನಮಗೆ ಮಳೆಗಾಲದಲ್ಲೇ ಬರ್ತದೆ ಸ್ನೇಹಿತರೆ. ಈ ರೀತಿ ಬೆಳವಣಿಗೆ ಆದಂತಹ ಅಡಿಕೆ ಕಾಯಿಗಳನ್ನು ಉಳಿಸಿಕೊಳ್ಳುವುದೇ ಒಂದು ದೊಡ್ಡ ಸಮಸ್ಯೆ. ಯಾಕೆಂತ ಹೇಳಿದರೆ ಕೊಳೆ ರೋಗ. ಈ ಎಳೆಯ ಕಾಯಿಗಳಿಗೆ ಬರುವಂಥ ಒಂದು ರೋಗದಲ್ಲಿ ಅತೀ ಪ್ರಮುಖ ಸ್ಥಾನವನ್ನು ಹೊಂದಿರುವಂಥದ್ದು ಸ್ನೇಹಿತರೆ ಈ ಕೊಳೆ ರೋಗ. ಕೊಳೆ ರೋಗ ಅಂತ ಹೇಳುವುದು ಒಂದು ಶಿಲೀಂಧ್ರ, ಪೈಟೋಪ್ತೆರಾ ಅಂತ ಒಂದು ಹೇಳುವ ಒಂದು ಶಿಲೀಂಧ್ರ. ಮಳೆಗಾಲದಲ್ಲಿ ಅಡಿಕೆ ಗೊನೆಗಳೆಲ್ಲ ಒದ್ದೆ ಆಗುವಾಗ, ಅದರಲ್ಲಿ ತೇವಾಂಶ ಇರುವಾಗ ನಮ್ಮ ಈ ಪ್ರಕೃತಿಯಲ್ಲಿ ಬೇಕಾದಷ್ಟು ಫಂಗಸ್ಗಳಿರ್ತದೆ. ಅದು ಈ ಅಡಿಕೆ ಕಾಯಿಗಳ ಮೇಲೆ ದಾಳಿ ಇಡ್ತದೆ. ಈ ಕಾಯಿಗಳೆಲ್ಲ ಕೊಳೆತು ಹೋಗ್ತದೆ. ಅದನ್ನು ನೋಡುವಾಗಲೇ ನಮಗೆ ಕೊಳೆ ರೋಗದ ಭೀಕರತೆ ಕಾಣ್ತದೆ. ಯಾಕಂತ ಹೇಳಿದರೆ ನೋಡಿ, ಇಷ್ಟು ಚೆನ್ನಾಗಿ ಇಷ್ಟು ಗುಣಮಟ್ಟದಲ್ಲಿ ಇಲ್ಲೇ ಕಾಯಿಗಳಿಲ್ಲದೆ ನೋಡಿ, ಇದರಲ್ಲಿ ಒಂದು ಕೂಡ ಇಲ್ಲದಂತೆ ಅದು ಕಾಯಿಗಳು ಉದುರಿ ಹೋಗ್ಬೋದು. ಅಷ್ಟೇ ಅಲ್ಲದೆ ಎಷ್ಟೇ ಆರೋಗ್ಯದಲ್ಲಿರುವಂಥ ಗಿಡಗಳು ಕೂಡ ಸತ್ತು ಹೋಗ್ತದೆ ಸ್ನೇಹಿತರೆ ಈ ಕೊಳೆ ರೋಗದ ಗಂಭೀರತೆಯಿಂದ. ಹಾಗಾದರೆ ಇದಕ್ಕೆ ಪರಿಹಾರ, ಅಡಿಕೆ ಗಿಡಗಳಿಗೆ ಬರುವಂತಹ ರೋಗದಲ್ಲಿ ಒಂದು ಪರಿಣಾಮಕಾರಿಯಾದಂತಹ ಮದ್ದಂತ ಇರುವುದು ಈ ಕೊಳೆ ರೋಗಕ್ಕೇನೆ ಸ್ನೇಹಿತರೆ. ಅಂದರೆ ನಮ್ಮ ಅಡಿಕೆ ತೋಟಕ್ಕೆ ಕೊಳೆ ರೋಗ ಬರದ ಹಾಗೆ ಮಾಡಬಹುದು. ಯಾಕಂತ ಹೇಳಿದರೆ ಇಲ್ಲಿ ಬೋರ್ಡೋ ಮಿಶ್ರಣ ಅಂತ ಹೇಳುವ ಒಂದು ಅದ್ಭುತ ಮದ್ದಿದೆ. ಈ ಮದ್ದು ಸುಣ್ಣ ಮತ್ತು ಮೈಲುತುತ್ತುವಿನ ಒಂದು ದ್ರಾವಣ. ಅತಿ ಕಡಿಮೆ ಖರ್ಚಿನಲ್ಲಿ ನಾವೇ ತಯಾರಿಸಿಕೊಳ್ಬಹುದಾದಂತಹ ಒಂದು ದ್ರಾವಣ ಸ್ನೇಹಿತರೆ. ಈ ದ್ರಾವಣವನ್ನು ಯಶಸ್ವಿಯಾಗಿ ನಾವು ಪ್ರಯೋಗ ಮಾಡಿದರೆ, ಸಿಂಪರಣೆ ಮಾಡಿದರೆ, ನಮ್ಮ ಅಡಿಕೆ ಗಿಡಗಳಿಗೆ ಬರುವ ಕೊಳೆ ರೋಗವನ್ನು 90% ಜಾಸ್ತಿ ಪ್ರಮಾಣದಲ್ಲಿ ತಡೆಗಟ್ಬೋದು ಸ್ನೇಹಿತರೆ. ಆದರೆ ತುಂಬ ಕೃಷಿಕರು ಇಲ್ಲಿ ಎಡವ್ತಾರೆ. ಇಲ್ಲಿ ಎರಡು ವಿಧಾನದಲ್ಲಿ ಎಡವ್ತಾರೆ. ಒಂದು, ಈ ಮೈಲುತುತ್ತುವಿನ ಗುಣಮಟ್ಟದ ಸಮಸ್ಯೆಯಿಂದ ಒಂದು ರೀತಿಯಲ್ಲಿ ಎಡವಿದ್ದರೆ, ಇನ್ನೊಂದು ಮದ್ದನ್ನು ತಯಾರಿಸುವ ಹಂತದಲ್ಲೂ ಕೂಡ ಎಡವ್ತಾರೆ. ನೀವು ಯಾರೇ ಕೃಷಿಕರಲ್ಲಿ ಕೇಳಿ, ಒಬ್ಬೊಬ್ಬರದು ಒಂದೊಂದು ರೀತಿ ಅಳತೆ ಸ್ನೇಹಿತರೆ. ಕೆಲವರು 100 ಲೀಟ್ರ್ ನೀರಿಗೆ 1 kg ಮೈಲ್ತುತ್ತು 1 kg ಸುಣ್ಣ ಅಂತ ಹೇಳಿದರೆ, ಮತ್ತೊಬ್ಬರು ಕೆಲವರು 1 kg ಮೈಲ್ತುತ್ತಕ್ಕೆ 2 kg ಸುಣ್ಣ, 3 kg ಸುಣ್ಣ, 4 kg ಸುಣ್ಣ ಕೂಡ 1 kg ಮೈಲ್ತುತ್ತಕ್ಕೆ ಹಾಕುವರಿದ್ದಾರೆ ಸ್ನೇಹಿತರೆ 100 ಲೀಟರ್ ನೀರಿಗೆ. ಅಂದರೆ ಯಾರಿಗೂ ಕೂಡ ಒಂದು ನಿರ್ದಿಷ್ಟ ಅಳತೆ ಅಂತ, ಸರಿಯಾದ ಪ್ರಮಾಣದ ಅಳತೆ ಅಂತ ಗೊತ್ತಿಲ್ಲ. ಒಬ್ಬೊಬ್ಬರದು ಒಂದೊಂದು ರೀತಿಯ ಕತೆ. ಸರಿಯಾದ ಪ್ರಮಾಣ ಹೆಚ್ಚಿನ ಎಲ್ಲ ಯಾರಿಗೂ ಗೊತ್ತಿಲ್ಲ ಅಂತ ಹೇಳ್ಬೋದು. ಆದರೆ ಸ್ನೇಹಿತರೆ, ವೈಜ್ಞಾನಿಕವಾಗಿ ಒಂದು ಅಳತೆಯ ಪ್ರಮಾಣ ಇದೆ. ಅಂದರೆ 1 ಅಂತ. ಅಂದರೆ 100 ಲೀಟರ್ ನೀರು, 1 kg ಮೈಲುತುತ್ತು, 1 kg ಸುಣ್ಣ ಅಂತ. ಹೀಗೆ ಮಾಡಿದರೆ ಅದರ pH ಮಟ್ಟ 7 ಇರ್ತದೆ. ಇದು ಅತ್ಯುತ್ತಮ ಗುಣಮಟ್ಟದ ಒಂದು ಸಿಂಪರಣೆಗೆ ಯೋಗ್ಯವಾದಂತಹ ಒಂದು ಪ್ರಮಾಣ ಅಂತ ಹೇಳ್ತಾರೆ ಸ್ನೇಹಿತರೆ ವೈಜ್ಞಾನಿಕವಾಗಿ. ಇಲ್ಲಿ ಇನ್ನೊಂದು ವಿಷಯ ಏನಂತ ಹೇಳಿದರೆ ಸ್ನೇಹಿತರೆ, ಎಷ್ಟು ದಿನಕ್ಕೊಮ್ಮೆ ಸ್ಪ್ರೇ ಮಾಡಬೇಕು ಅಂತ. ಇಲ್ಲಿ ಕೂಡ ಹೆಚ್ಚಿನ ಕೃಷಿಕರು ಎಡವ್ತಾರೆ. ಯಾವ ಕೃಷಿಕರಲ್ಲೂ ಕೇಳಿದರೂ ಅವರು ಸಿಂಪರಣೆ ಮಾಡೋದು 45 ದಿನಕ್ಕೆ ಒಂದು ಬಾರಿ. ಅಂದರೆ ಒಂದು ಸಲ ಸಿಂಪರಣೆ ಮಾಡಿದ ನಂತರ ಮುಂದಿನ 45 ದಿನಗಳವರೆಗೆ ಅವರು ಸ್ಪ್ರೇ ಮಾಡೋದಿಲ್ಲ. ಆದರೆ ಇಲ್ಲಿ ನೀವು ಗಮನಿಸಬೇಕಾದ್ದು ಏನಂತ ಹೇಳಿದರೆ ಸ್ನೇಹಿತರೆ, ಈ ಮದ್ದು ಅಂತ ಹೇಳಿದರೆ ಏನು ಅಂತ. ಈ ಬೋರ್ಡೋ ದ್ರಾವಣ ಯಾವುದೇ ರೀತಿಯಲ್ಲೂ ಕೂಡ ಇದು ರೋಗ ನಿರೋಧಕವಾಗಿ ಕೆಲಸ ಮಾಡೋದು ಸ್ನೇಹಿತರೆ. ಅಂದರೆ ನಾವು ಮಳೆಗಾಲ ಪ್ರಾರಂಭಕ್ಕೆ ಮೊದಲೇ ಒಂದು ಹಂತದ ಮದ್ದನ್ನು ಸ್ಪ್ರೇ ಮಾಡಲೇಬೇಕು. ಆಗೇನಾಗ್ತದೆ, ಈ ಸುಣ್ಣದೊಟ್ಟಿಗೆ ಬೆರೆತಿರುವ ಮೈಲುತುತ್ತು ಇದಕ್ಕೆ ಒಂದು ರಕ್ಷಣಾ ಕವಚವಾಗಿ ಅಂಟಿಕೊಂಡಿರ್ತದೆ ಸ್ನೇಹಿತರೆ. ಈ ಎಳೆಯ ಅಡಿಕೆಯ ಮೇಲೆ ಒಂದು ಪದರವಾಗಿ ಅಂಟಿಕೊಂಡಿರ್ತದೆ. ಇದನ್ನು ನಾವು ತಿಳ್ಕೊಳ್ಬೇಕು ಮುಖ್ಯವಾಗಿ. ಯಾಕೆ ಮೈಲುತುತ್ತು ಸುಣ್ಣವನ್ನು ಸ್ಪ್ರೇ ಮಾಡಬೇಕಂತ ಹೇಳಿ. ಮೈಲುತುತ್ತು ಮತ್ತು ಸುಣ್ಣದ ಒಂದು ಪದರ ಇದಕ್ಕೆ ಅಂಟಿಕೊಂಡು ಯಾವುದೇ ರೀತಿಯಲ್ಲೂ ಶಿಲೀಂಧ್ರ ಇದಕ್ಕೆ ದಾಳಿ ಮಾಡದಾಗೆ ಒಂದು ರಕ್ಷಣಾ ಕವಚವಾಗಿ ನಿಂತಿರ್ತದೆ. ಇದು ಎಷ್ಟು ಸಮಯದವರೆಗೆ ನಿಂತಿರ್ತದೆ? ಇಲ್ಲೇ ಇರುವುದು ಸ್ನೇಹಿತರೆ. ನೋಡಿ ಇಲ್ಲಿ ಈ ಕಾಯಿಗಳನ್ನು ಕಾಣ್ಬೋದು ನೋಡಿ. ಇದು ಅತಿ ಚಿಕ್ಕದಾಗಿದೆ. ಇದು ದಿನ ಹೋದಂತೆಲ್ಲ ಬೆಳವಣಿಗೆ ಆಗಿ ದೊಡ್ಡದಾಗ್ತಲೇ ಇರ್ತದೆ ದಿನದಿಂದ ದಿನಕ್ಕೆ. ಹೀಗೆ ನಾವು ಸ್ಪ್ರೇ ಮಾಡಿದ ಈ ರಕ್ಷಣಾ ಕವಚ, ಸುಣ್ಣ ಮತ್ತು ಮೈಲುತುತ್ತುವಿನ ಈ ರಕ್ಷಣಾ ಕವಚ, ಈ ಎಳೆಕಾಯಿ ದೊಡ್ಡದ ಹಾಗೇನೆ ಅದು ಕೂಡ ರಬ್ಬರ್ನಾಗೆ ಇದರೊಟ್ಟಿಗೆ ಬೆಳವಣಿಗೆ ಆಗ್ತಾ ಬರುವುದಿಲ್ಲ. ಒಂದು ಸಲ ನಾವು ಸಿಂಪರಣೆ ಮಾಡಿದರೆ ಅದು ಇದರ ಮೇಲೆ ಅಂಟಿಕೊಂಡಿರ್ತದೆ. ಈ ಕಾಯಿಗಳು ಬೆಳವಣಿಗೆ ಆದಾಗ ಅದು ಬಿರುಕು ಬಿಡ್ತದೆ. ಬಿರುಕು ಬಿಟ್ಟದ್ದು ಎಷ್ಟು ದಿನ ನಾವು ಪುನಃ ಮದ್ದು ಬಿಡಬೇಕು? ಕಡಿಮೆ ಅಂತ ಹೇಳಿದರೂ ಒಂದು 25ರಿಂದ 30 ದಿನದ ಒಳಗೆ ಬಿಟ್ಟೇ ಬಿಡಬೇಕು ಸ್ನೇಹಿತರೆ ಮದ್ದು. ಇಲ್ಲದಿದ್ದರೆ ಏನಾಗ್ತದೆ, ಈ ಕಾಯಿಗಳು ಆದಾಗೇ ಇದರಲ್ಲಿ ಬಿರುಕು ಬಂದು ಇದರ ಎಡೆಯಿಂದ ಶಿಲೀಂಧ್ರಗಳು ಇದರ ದಾಳಿ ಮಾಡಿಯೇ ಮಾಡ್ತದೆ. ಅಂದರೆ 45 ದಿನದವರೆಗೆ ನಾವು ಮದ್ದನ್ನು ಇದಕ್ಕೆ ಪುನಃ ಸ್ಪ್ರೇ ಮಾಡದಿದ್ದರೆ ಕೊಳೆ ರೋಗ
ಬಾಧೆ ಆಗುವ ಸಾಧ್ಯತೆ ಅತ್ಯಧಿಕವಾಗಿ ಇರ್ತದೆ ಸ್ನೇಹಿತರೆ. ನಾನು ತುಂಬ ಕೃಷಿಕರನ್ನು ನೋಡಿದ್ದೇನೆ, 45 ದಿನವರೆಗೆ ಮದ್ದು ಬಿಡದವರಿಗೆ ಕೊಳೆ ರೋಗದ ಬಾಧೆ ನಿಜವಾಗಲೂ ಅತ್ಯಧಿಕ ಪ್ರಮಾಣದಲ್ಲಿ ಖಂಡಿತವಾಗಿ ಬಾಧೆ ಆಗುವ ಸಾಧ್ಯತೆ ಇರ್ತದೆ ಸ್ನೇಹಿತರೆ. ನಾನು ಈಗಲೇ ಈ ಬಗ್ಗೆ ಯಾಕೆ ಮಾಹಿತಿ ಕೊಡ್ತಾ ಇದ್ದೇನೆ ಅಂತ ಹೇಳಿದರೆ ಸ್ನೇಹಿತರೆ, ತಿಳುವಳಿಕೆ ನಮಗೆ ಮುಖ್ಯವಾಗಿ ಬೇಕೇ ಬೇಕು. ಯಾಕಂತ ಹೇಳಿದರೆ ಈಗಿನ ಹವಾಮಾನ ವರದಿಯ ಪ್ರಕಾರ ಮೇ 25ಕ್ಕೆ ಮಳೆಗಾಲ ಬರ್ತದೆ ಅಂತ. ಆ ಲೆಕ್ಕಾಚಾರದಲ್ಲಿ ನಾವು ಮೇ 20ಕ್ಕೆ ನಾವು ಮೊದಲನೆಯ ಮದ್ದನ್ನು ಹೊಡಿಲೇಬೇಕಾಗ್ತದೆ. ಕನಿಷ್ಠ ಪಕ್ಷ ಮೇ ಕೊನೆಯ ವಾರದಲ್ಲಿ ನಾವು ಮೊದಲನೆಯ ಒಂದು ಸಿಂಪಡಣೆಯನ್ನು ಮಾಡಲೇಬೇಕಾಗ್ತದೆ ಸ್ನೇಹಿತರೆ. ಆದರೆ ಈ ಸಲ ಮೈಲುತುತ್ತುವಿನ ದರ ಕೂಡ ವಿಪರೀತ ಏರಿಕೆ ಆಗ್ತಾ ಇದೆ. ಹಾಗಾಗಿ ಸ್ವಲ್ಪ ನಾವು ಆದಷ್ಟು ಈಗಲೇ ಹೋಗಿ ಮೈಲುತುತ್ತನ್ನು ಸ್ವಲ್ಪ ತಂದು ಒಂದು 3-4 ಸಲದ ಸಿಂಪರಣೆಗೆ ಬೇಕಾಗುವಷ್ಟು ದಾಸ್ತಾನನ್ನು ಮಾಡಿಟ್ಟುಕೊಳ್ಬಹುದು. ತಡ ಮಾಡಿದರೆ ಎಲ್ಲರೂ ಮೈಲುತುತ್ತನ್ನು ಖರೀದಿ ಮಾಡುವವರು ಇರುವಾಗ ಮಾರುಕಟ್ಟೆಯಲ್ಲಿ ಮೈಲುತುತ್ತುವಿನ ಗುಣಮಟ್ಟ ಕುಸಿತ ಆಗುವ ಸಾಧ್ಯತೆ ಇರ್ತದೆ. ಅಷ್ಟೇ ಅಲ್ಲದೆ ಮಾರುಕಟ್ಟೆಯಲ್ಲಿ ಮೈಲುತುತ್ತುವಿನ ದರ ಕೂಡ ವಿಪರೀತ ಆಗುವ ಸಾಧ್ಯತೆ ಇರ್ತದೆ. ಹೇಗೂ ಮೈಲುತುತ್ತು ಬೇಕಾಗ್ತದೆ. ಹಾಗಾಗಿ ಆದಷ್ಟು ಬೇಗನೆ ನಾವು ಹೋಗಿ ನಮಗೆ ಒಂದು 3-4 ತಿಂಗಳಿಗೆ ಬೇಕಾಗುವಷ್ಟು ಮೈಲುತುತ್ತನ್ನು ದಾಸ್ತಾನು ಮಾಡಿಟ್ಟುಕೊಂಡಿರಬಹುದು ಸ್ನೇಹಿತರೆ. ಇನ್ನೊಂದು ಮುಖ್ಯ ವಿಷಯ ಏನಂತ ಹೇಳಿದರೆ ಸ್ನೇಹಿತರೆ, ಮೇ ತಿಂಗಳು ಬಿಡಿ, ಮೇ ತಿಂಗಳ ಕೊನೆಯ ವಾರ ಬಿಡಿ, ತುಂಬ ಕೃಷಿಕರು ಜೂನ್ ಅಲ್ಲ ಜುಲೈಯಲ್ಲಿ ಮದ್ದು ಹೊಡೆಯುವವರಿದ್ದಾರೆ. ಅವರೇನು ಅಂದ್ಕೊಂಡದ್ದು, ಎಷ್ಟು ನಾವು ಲೇಟ್ ಮಾಡಿದೆವೋ ಅಷ್ಟು ಮೈಲುತುತ್ತು ಬಿಡುವ ಒಂದು ಹಣ ಉಳಿತದಲ್ಲ ಅಂತ. ಅಂದರೆ ಒಂದು ರೀತಿಯಲ್ಲಿ ಮಾಹಿತಿ ಕೊರತೆನೇ ಇರ್ಬೋದು ಅಥವಾ ದುರಾಸೆಯನ್ನಂತಲೂ ಇಟ್ಕೊಳ್ಬೋದು. ಆದರೆ ಮದ್ದು ಸಿಂಪರಣೆ ಮಾಡಲಿಕ್ಕೂ ಈಗಿನ ಕಾಲದಲ್ಲಿ ತುಂಬ ಖರ್ಚು ವೆಚ್ಚ ಇದೆ ಸ್ನೇಹಿತರೆ. ಯಾಕಂತ ಹೇಳಿದರೆ ಕೂಲಿ ಆಳುಗಳ ಸಂಬಳ ಕೂಡ ವಿಪರೀತ ಇದೆ. ಅಷ್ಟೇ ಅಲ್ಲದೆ ಮೈಲುತುತ್ತುವಿನ ದರ ಕೂಡ ಅಷ್ಟೇ ಇದೆ. ಕೂಲಿ ಆಳುಗಳ ಅಭಾವ ಕೂಡ ಇದೆ. ಹಾಗಾಗಿ ಕೆಲವರು ಏನು ಮಾಡ್ತಾರೆ, ಆದಷ್ಟು ಕಮ್ಮಿ ಮದ್ದು ಬಿಟ್ಟು ಒಂದು ಬೆಳೆಗಳನ್ನು ಉಳಿಸಿಕೊಳ್ಳುವ ಪ್ರಯತ್ನ ಮಾಡ್ತಾರೆ. ಆದರೆ ಇಲ್ಲಿ ನಾವು ತಿಳ್ಕೊಳ್ಬೇಕಾದ್ದು ಏನಂತ ಹೇಳಿದರೆ, ಒಮ್ಮೆ ಕೊಳೆ ರೋಗ ನಮ್ಮ ತೋಟಕ್ಕೆ, ನಮ್ಮ ಈ ಎಳೆಯ ಅಡಿಕೆಗಳಿಗೆ ದಾಳಿ ಇಟ್ಟು ಬಿಟ್ಟರೆ ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಅಥವಾ ನಿರ್ವಹಣೆ ಮಾಡಲಿಕ್ಕೆ, ನಿಯಂತ್ರಣ ಮಾಡಲಿಕ್ಕೆ ಭಾರಿ ಕಷ್ಟ ಇದೆ ಸ್ನೇಹಿತರೆ. ಆದಷ್ಟು ನಮ್ಮ ಅಡಿಕೆ ಗೊನೆಗಳಿಗೆ ರೋಗ ಬರದ ಹಾಗೆ ನೋಡಿಕೊಳ್ಳುವುದೇ ಅತಿ ಜಾಣತನ. ಬೋರ್ಡೋ ದ್ರಾವಣ ಯಾವುದೇ ಕಾರಣಕ್ಕೂ ಬಂದ ನಂತರ ಕಂಟ್ರೋಲ್ ಮಾಡೋದಕ್ಕೂ ಬರದ ಹಾಗೆ ನೋಡಿಕೊಳ್ಳುವುದೇ ಅದರ ಮುಖ್ಯ ಕೆಲಸ ಆಗಿರ್ತದೆ. ಮಳೆಗಾಲದಲ್ಲಿ ವಿಪರೀತ ತೇವಾಂಶ ಇರ್ತದೆ. ಈ ಫೈಟೋಪ್ತರಾ ಶಿಲೀಂಧ್ರ ಎಲ್ಲ ಭಾಗದಲ್ಲೂ ಇರ್ತದೆ. ನಮ್ಮ ಮಣ್ಣಿನಲ್ಲಿರ್ಬೋದು, ಎಲೆಗಳಲ್ಲಿರ್ಬೋದು, ಎಲ್ಲ ಜಾಗದಲ್ಲೂ ಇರ್ತದೆ. ಅದು ಈ ನಮ್ಮ ಗೊನೆಗಳಿಗೆ ಬಂದು ತಲುಪಲಿಕ್ಕೆ ಏನು ಜಾಸ್ತಿ ಹೊತ್ತಿಲ್ಲ. ನಾವು ಹಾಗಾಗಿ ಮೇ ಕೊನೆಯ ವಾರ ಅಂತ ಹೇಳಿದರೆ ಅದು ಬೇಸಿಗೆಗಾಲ ಅಂತಲೇ ಇಟ್ಕೊಳ್ಬೋದು. ಮೇ ಕೊನೆಯ ವಾರದಲ್ಲಿ ಹೆಚ್ಚಿನ ಎಲ್ಲ ರೈತರು ಬಿಡುವುದಿಲ್ಲ ಮದ್ದು. ಬುದ್ಧಿವಂತ ಕೃಷಿಕರಿಗೆ ಮಾತ್ರ ಗೊತ್ತಿರ್ತದೆ. ಯಾಕೆ ಹೇಳಿದ್ದ ಅಂತ ಹೇಳಿದರೆ, ಅವರಿಗೆ ಗೊತ್ತಿದೆ ಬೇಗ ಬಿಟ್ಟಷ್ಟು ರೋಗ ಬರುವ ಬಾಧೆ ಕಮ್ಮಿ ಇರ್ತದೆ ಅಂತ. ಆ ಸಮಯದಲ್ಲಿ ಬಿಟ್ಟವರಿಗೆ ಕೊಳೆ ರೋಗದ ಬಾಧೆ ಕಮ್ಮಿ ಇರ್ತದೆ ಸ್ನೇಹಿತರೆ. ಹಾಗಾಗಿ ಈ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ನೀವು ಆದಷ್ಟು ಬೇಗ ಮೇಯ ಕೊನೆಯ ಭಾಗದಲ್ಲಿ ಮೊದಲನೇ ಮದ್ದನ್ನು ಸಿಂಪಡಣೆ ಮಾಡಿದರೆ ನಿಮ್ಮ ತೋಟದಲ್ಲಿ ಒಳ್ಳೆಯ ಇಳುವರಿಯನ್ನು ಉಳಿಸ್ಕೊಳ್ಬೋದು. ಇನ್ನೊಮ್ಮೆ ಹೇಳುವುದೇನಂತ ಹೇಳಿದರೆ, ಮೈಲುತುತ್ತನ್ನು ನಾವು ಸಿಂಪರಣೆ ಮಾಡಬೇಕಾದ್ದು ಇದು ರೋಗವನ್ನು ಬರದ ಹಾಗೆ ನೋಡಿಕೊಳ್ಳಿಕ್ಕೆ ನಾವು ಮದ್ದನ್ನು ಸಿಂಪರಣೆ ಮಾಡೋದು. ಅಂದರೆ ರಕ್ಷಣಾ ಕವಚವಾಗಿ ನಾವು ಸಿಂಪರಣೆ ಮಾಡೋದು ಸ್ನೇಹಿತರೆ. ಬಂದ ರೋಗವನ್ನು ಕೊಲ್ಲುವ ಸಾಧ್ಯತೆ ತುಂಬ ಕಮ್ಮಿ ಇದೆ ಬೋರ್ಡೋ ದ್ರಾವಣಕ್ಕೆ. ಇಲ್ಲದಿದ್ದರೆ ಈಗ ನೋಡಲಿಕ್ಕೆ ಅಷ್ಟೇ ಖುಷಿ ಇದೆ, ಆದರೆ ಇದು ಮುಂದೆ ಹಣ್ಣಾಗಿ ಹಣವಾಗಿ ಪರಿವರ್ತನೆ ಆಗ್ತದೆ ಅಂತ ಹೇಳಲಿಕ್ಕೆ ಯಾವುದೇ ಗ್ಯಾರಂಟಿ ಇಲ್ಲ ಸ್ನೇಹಿತರೆ. ಹಾಗಾಗಿ ಮಳೆಗಾಲ ಅಂತ ಹೇಳೋದು ಅಡಿಕೆ ಕೃಷಿಕರಿಗೆ ದೊಡ್ಡ ಒಂದು ಸಮಸ್ಯೆಯ ಕಾಲ. ಆದರೆ ಅದರ ಬಗ್ಗೆ ಸ್ವಲ್ಪ ಮಾಹಿತಿ ಇದ್ದು ನಾವು ಆದಷ್ಟು ಮುಂಜಾಗ್ರತೆಯಾಗಿ ಬೋರ್ಡೋ ದ್ರಾವಣವನ್ನು ಸರಿಯಾದ ರೀತಿಯಲ್ಲಿ ಸಿಂಪರಣೆ ಮಾಡಿದರೆ ಎಲ್ಲ ಫಸಲನ್ನು ಉಳಿಸಿ ಸ್ವಲ್ಪ ಹಣವನ್ನು ನೋಡ್ಬೋದು ಸ್ನೇಹಿತರೆ. ಈ ಕೃಷಿ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೇರೆಯವ್ರಿಗೂ ಶೇರ್ ಮಾಡಿ, ಒಂದು ಲೈಕ್ ಕೊಡಿ ಸ್ನೇಹಿತರೆ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದಗಳು.